ನಿಮಗೂ ಕೂಡ ಥ್ಯಾಂಕ್ ಯು. ನಿರಂತರ ಮಳೆ ಇದೆ ನಿಕೇಶ್. ಶಾಲೆಗೆಲ್ಲ ರಜೆ ಕೊಟ್ಟಿದ್ದಾರೆ. ಅದರ ನಡುವೆ ಅಲ್ಲಲ್ಲಿ ಒಂದೊಂದು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದ್ದಾವೆ. ಮಳೆ ಸ್ವಲ್ಪ ಕಡಿಮೆಯಾಗಿ ಸ್ವಲ್ಪ ಜನ ನೆಮ್ಮದಿಯಿಂದಿದ್ರೆ ಅಷ್ಟು ಒಳ್ಳೆಯದು. ಮಳೆ ಈಗ ಎಷ್ಟು ಬರಬೇಕು ಅಷ್ಟು ಬಂದಾಗಿದೆ. ಇನ್ನು ಸಹಜವಾಗಿ ಹೆಂಗೆ ಮಳೆ ಬರಲಿ ಹಾಗೆ ಬರಲಿ, ಅವಾಂತರಗಳು ಸೃಷ್ಟಿಯಾಗದೇ ಇರಲಿ ಅನ್ನೋದು. ಮುಂದಿನ ಸುದ್ದಿ ನೋಡೋಣ ನಿಕೇಶ್. ಬೆಳಗಾವಿ ಜಿಲ್ಲೆಯಲ್ಲಿ ಮಳೆರಾಯನ ಅಬ್ಬರ ಜೋರಾಗಿದೆ. ವರುಣಾರ್ಪಟೆಗೆ ಜಲಪಾತಗಳಿಗೆ ಜೀವಕಳೆ ಬಂದಿದೆ. ಚಿಕಲಿ ಜಲಪಾತದಲ್ಲಿ ಪ್ರವಾಸಿಗರ ಹುಚ್ಚಾಟ ನೋಡಿ, ಇಂಥದ್ದೆಲ್ಲ ವೆರಿ ಡೇಂಜರ್ ಇದೆ. ಅಪಾಯವನ್ನು ಕೂಡ ಲೆಕ್ಕಿಸದೆ ಈ ಫಾಲ್ಸ್ನ ಆಳಕ್ಕೆ ಇಳಿದಿದ್ದಾರೆ ಪುಂಡ್ರು. ಜಾರುವ ಬಂಡೆಗಳಲ್ಲಿ ಜಲಪಾತದ ಅರ್ಧಕ್ಕೇರಿದ್ದಾರೆ ಯುವಕರು. ಅಪಾಯಕಾರಿ ಜಾಗದಲ್ಲಿ ಯುವಕರ ಹುಚ್ಚಾಟ, ಡ್ಯಾನ್ಸ್ ಬೇರೆ. ಇದು ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ. ಇದು ಬೆಳಗಾವಿಯಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಮಳೆ ಆರ್ಭಟ ಕೂಡ ಜೋರಾಗಿದೆ ನೋಡಿ, ಅಲ್ಲೆಲ್ಲ ನೋಡ್ತಾ ಇರ್ಬೋದು. ಇವರೆಲ್ಲ ಪುಂಡಾಟಿಕೆಯನ್ನ ಮೆರಿತಾ ಇದ್ದಾರೆ. ಇದೆಲ್ಲ ವೆರಿ ಡೇಂಜರ್, ಗೊತ್ತಿರ್ಬೇಕು ಇದೆಲ್ಲ. ಮಳೆ ಬಂದಂತ ಸಂದರ್ಭದಲ್ಲಿ ಇಂಥ ಫಾಲ್ಸ್ಗಳೆಲ್ಲ ನಾರ್ಮಲ್ ಟೈಮಲ್ಲೇ ಕಾಲ್ ಜಾರಿ ಬೀಳ್ತಾರೆ. ಇಂಥ ಸಂದರ್ಭದಲ್ಲಿ ಕೂಡ ಈ ನೀರಿನ ಆರ್ಭಟ, ನೀರಿನ ಸೆಳೆತ ಜಾಸ್ತಿ ಇರುತ್ತೆ. ಎಲ್ಲಾದ್ರೂ ಕಾಲ್ ಜಾರಿ ಬಿದ್ರೆ ಆ ಫಾಲ್ಸ್ ಇಂದ ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಹೋಗ್ತಾರೆ, ಬಳ್ಕೊಂಡು ಹೋಗ್ತಾರೆ. ಹಾಗೆ ಅಲ್ಲೆಲ್ಲ ಹೋಗ್ಕೊಂಡು ರೀಲ್ಸ್ ಮಾಡೋದು, ಕುಣಿಯೋದು, ಕುಪ್ಪಳಿಸೋದು. पडतंय पोरगं. नासी मग ते सगळ्यांना बंद करतात. मग काय दाखवा ನಿಮಗೂ ಕೂಡ ಥ್ಯಾಂಕ್ ಯು. ನಿರಂತರ ಮಳೆ ಇದೆ ನಿಕೇಶ್. ಶಾಲೆಗೆಲ್ಲ ರಜೆ ಕೊಟ್ಟಿದ್ದಾರೆ. ಅದರ ನಡುವೆ ಅಲ್ಲಲ್ಲಿ ಒಂದೊಂದು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದ್ದಾವೆ. ಮಳೆ ಸ್ವಲ್ಪ ಕಡಿಮೆಯಾಗಿ ಸ್ವಲ್ಪ ಜನ ನೆಮ್ಮದಿಯಿಂದಿದ್ರೆ ಅಷ್ಟು ಒಳ್ಳೆಯದು. ಮಳೆ ಈಗ ಎಷ್ಟು ಬರಬೇಕು ಅಷ್ಟು ಬಂದಾಗಿದೆ. ಇನ್ನು ಸಹಜವಾಗಿ ಹೆಂಗೆ ಮಳೆ ಬರಲಿ ಹಾಗೆ ಬರಲಿ, ಅವಾಂತರಗಳು ಸೃಷ್ಟಿಯಾಗದೇ ಇರಲಿ ಅನ್ನೋದು. ಮುಂದಿನ ಸುದ್ದಿ ನೋಡೋಣ ನಿಕೇಶ್. ಬೆಳಗಾವಿ ಜಿಲ್ಲೆಯಲ್ಲಿ ಮಳೆರಾಯನ ಅಬ್ಬರ ಜೋರಾಗಿದೆ. ವರುಣಾರ್ಪಟೆಗೆ ಜಲಪಾತಗಳಿಗೆ ಜೀವಕಳೆ ಬಂದಿದೆ. ಚಿಕಲಿ ಜಲಪಾತದಲ್ಲಿ ಪ್ರವಾಸಿಗರ ಹುಚ್ಚಾಟ ನೋಡಿ, ಇಂಥದ್ದೆಲ್ಲ ವೆರಿ ಡೇಂಜರ್ ಇದೆ. ಅಪಾಯವನ್ನು ಕೂಡ ಲೆಕ್ಕಿಸದೆ ಈ ಫಾಲ್ಸ್ನ ಆಳಕ್ಕೆ ಇಳಿದಿದ್ದಾರೆ ಪುಂಡ್ರು. ಜಾರುವ ಬಂಡೆಗಳಲ್ಲಿ ಜಲಪಾತದ ಅರ್ಧಕ್ಕೇರಿದ್ದಾರೆ ಯುವಕರು. ಅಪಾಯಕಾರಿ ಜಾಗದಲ್ಲಿ ಯುವಕರ ಹುಚ್ಚಾಟ, ಡ್ಯಾನ್ಸ್ ಬೇರೆ. ಇದು ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ. ಇದು ಬೆಳಗಾವಿಯಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಮಳೆ ಆರ್ಭಟ ಕೂಡ ಜೋರಾಗಿದೆ ನೋಡಿ, ಅಲ್ಲೆಲ್ಲ ನೋಡ್ತಾ ಇರ್ಬೋದು. ಇವರೆಲ್ಲ ಪುಂಡಾಟಿಕೆಯನ್ನ ಮೆರಿತಾ ಇದ್ದಾರೆ. ಇದೆಲ್ಲ ವೆರಿ ಡೇಂಜರ್, ಗೊತ್ತಿರ್ಬೇಕು ಇದೆಲ್ಲ. ಮಳೆ ಬಂದಂತ ಸಂದರ್ಭದಲ್ಲಿ ಇಂಥ ಫಾಲ್ಸ್ಗಳೆಲ್ಲ ನಾರ್ಮಲ್ ಟೈಮಲ್ಲೇ ಕಾಲ್ ಜಾರಿ ಬೀಳ್ತಾರೆ. ಇಂಥ ಸಂದರ್ಭದಲ್ಲಿ ಕೂಡ ಈ ನೀರಿನ ಆರ್ಭಟ, ನೀರಿನ ಸೆಳೆತ ಜಾಸ್ತಿ ಇರುತ್ತೆ. ಎಲ್ಲಾದ್ರೂ ಕಾಲ್ ಜಾರಿ ಬಿದ್ರೆ ಆ ಫಾಲ್ಸ್ ಇಂದ ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಹೋಗ್ತಾರೆ, ಬಳ್ಕೊಂಡು ಹೋಗ್ತಾರೆ. ಹಾಗೆ ಅಲ್ಲೆಲ್ಲ ಹೋಗ್ಕೊಂಡು ರೀಲ್ಸ್ ಮಾಡೋದು, ಕುಣಿಯೋದು, ಕುಪ್ಪಳಿಸೋದು. पडतंय पोरगं. नासी मग ते सगळ्यांना बंद करतात. मग काय दाखवा ನಿಮಗೂ ಕೂಡ ಥ್ಯಾಂಕ್ ಯು. ನಿರಂತರ ಮಳೆ ಇದೆ ನಿಕೇಶ್. ಶಾಲೆಗೆಲ್ಲ ರಜೆ ಕೊಟ್ಟಿದ್ದಾರೆ. ಅದರ ನಡುವೆ ಅಲ್ಲಲ್ಲಿ ಒಂದೊಂದು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದ್ದಾವೆ. ಮಳೆ ಸ್ವಲ್ಪ ಕಡಿಮೆಯಾಗಿ ಸ್ವಲ್ಪ ಜನ ನೆಮ್ಮದಿಯಿಂದಿದ್ರೆ ಅಷ್ಟು ಒಳ್ಳೆಯದು. ಮಳೆ ಈಗ ಎಷ್ಟು ಬರಬೇಕು ಅಷ್ಟು ಬಂದಾಗಿದೆ. ಇನ್ನು ಸಹಜವಾಗಿ ಹೆಂಗೆ ಮಳೆ ಬರಲಿ ಹಾಗೆ ಬರಲಿ, ಅವಾಂತರಗಳು ಸೃಷ್ಟಿಯಾಗದೇ ಇರಲಿ ಅನ್ನೋದು. ಮುಂದಿನ ಸುದ್ದಿ ನೋಡೋಣ ನಿಕೇಶ್. ಬೆಳಗಾವಿ ಜಿಲ್ಲೆಯಲ್ಲಿ ಮಳೆರಾಯನ ಅಬ್ಬರ ಜೋರಾಗಿದೆ. ವರುಣಾರ್ಪಟೆಗೆ ಜಲಪಾತಗಳಿಗೆ ಜೀವಕಳೆ ಬಂದಿದೆ. ಚಿಕಲಿ ಜಲಪಾತದಲ್ಲಿ ಪ್ರವಾಸಿಗರ ಹುಚ್ಚಾಟ ನೋಡಿ, ಇಂಥದ್ದೆಲ್ಲ ವೆರಿ ಡೇಂಜರ್ ಇದೆ. ಅಪಾಯವನ್ನು ಕೂಡ ಲೆಕ್ಕಿಸದೆ ಈ ಫಾಲ್ಸ್ನ ಆಳಕ್ಕೆ ಇಳಿದಿದ್ದಾರೆ ಪುಂಡ್ರು. ಜಾರುವ ಬಂಡೆಗಳಲ್ಲಿ ಜಲಪಾತದ ಅರ್ಧಕ್ಕೇರಿದ್ದಾರೆ ಯುವಕರು. ಅಪಾಯಕಾರಿ ಜಾಗದಲ್ಲಿ ಯುವಕರ ಹುಚ್ಚಾಟ, ಡ್ಯಾನ್ಸ್ ಬೇರೆ. ಇದು ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ. ಇದು ಬೆಳಗಾವಿಯಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಮಳೆ ಆರ್ಭಟ ಕೂಡ ಜೋರಾಗಿದೆ ನೋಡಿ, ಅಲ್ಲೆಲ್ಲ ನೋಡ್ತಾ ಇರ್ಬೋದು. ಇವರೆಲ್ಲ ಪುಂಡಾಟಿಕೆಯನ್ನ ಮೆರಿತಾ ಇದ್ದಾರೆ. ಇದೆಲ್ಲ ವೆರಿ ಡೇಂಜರ್, ಗೊತ್ತಿರ್ಬೇಕು ಇದೆಲ್ಲ. ಮಳೆ ಬಂದಂತ ಸಂದರ್ಭದಲ್ಲಿ ಇಂಥ ಫಾಲ್ಸ್ಗಳೆಲ್ಲ ನಾರ್ಮಲ್ ಟೈಮಲ್ಲೇ ಕಾಲ್ ಜಾರಿ ಬೀಳ್ತಾರೆ. ಇಂಥ ಸಂದರ್ಭದಲ್ಲಿ ಕೂಡ ಈ ನೀರಿನ ಆರ್ಭಟ, ನೀರಿನ ಸೆಳೆತ ಜಾಸ್ತಿ ಇರುತ್ತೆ. ಎಲ್ಲಾದ್ರೂ ಕಾಲ್ ಜಾರಿ ಬಿದ್ರೆ ಆ ಫಾಲ್ಸ್ ಇಂದ ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಹೋಗ್ತಾರೆ, ಬಳ್ಕೊಂಡು ಹೋಗ್ತಾರೆ. ಹಾಗೆ ಅಲ್ಲೆಲ್ಲ ಹೋಗ್ಕೊಂಡು ರೀಲ್ಸ್ ಮಾಡೋದು, ಕುಣಿಯೋದು, ಕುಪ್ಪಳಿಸೋದು.
पडतंय बघून ते पोरगं अशी मग ते सगळ्यांना बंद करतात मग काय दाखवा तुम्ही हं? ನಿಮಗೂ ಕೂಡ ಥ್ಯಾಂಕ್ ಯು. ನಿರಂತರ ಮಳೆ ಇದೆ ನಿಕೇಶ್. ಶಾಲೆಗೆಲ್ಲ ರಜೆ ಕೊಟ್ಟಿದ್ದಾರೆ. ಅದ್ರ ನಡುವೆ ಅಲ್ಲಲ್ಲಿ ಒಂದೊಂದು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದ್ದಾವೆ. ಮಳೆ ಸ್ವಲ್ಪ ಕಡಿಮೆಯಾಗಿ ಸ್ವಲ್ಪ ಜನ ನೆಮ್ಮದಿಯಿಂದಿದ್ರೆ ಅಷ್ಟು ಒಳ್ಳೆಯದು. ಮಳೆ ಈಗ ಎಷ್ಟು ಬರಬೇಕು ಅಷ್ಟು ಬಂದಾಗಿದೆ. ಇನ್ನು ಸಹಜವಾಗಿ ಹೆಂಗೆ ಮಳೆ ಬರಲಿ ಹಾಗೆ ಬರಲಿ, ಅವಾಂತರಗಳು ಸೃಷ್ಟಿಯಾಗದೇ ಇರಲಿ ಅನ್ನೋದು. ಮುಂದಿನ ಸುದ್ದಿ ನೋಡೋಣ ನಿಕೇಶ್. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಮಳೆರಾಯನ ಅಬ್ಬರ ಜೋರಾಗಿದೆ. ವರುಣಾರ್ಪಟೆಗೆ ಜಲಪಾತಗಳಿಗೆ ಜೀವಕಳೆ ಬಂದಿದೆ. ಚಿಕಲಿ ಜಲಪಾತದಲ್ಲಿ ಪ್ರವಾಸಿಗರ ಹುಚ್ಚಾಟ ನೋಡಿ, ಇಂಥದ್ದೆಲ್ಲ ವೆರಿ ಡೇಂಜರ್ ಇದೆ. ಅಪಾಯವನ್ನು ಕೂಡ ಲೆಕ್ಕಿಸದೆ ಈ ಫಾಲ್ಸ್ನ ಆಳಕ್ಕೆ ಇಳಿದಿದ್ದಾರೆ ಪುಂಡ್ರು. ಜಾರುವ ಬಂಡೆಗಳಲ್ಲಿ ಜಲಪಾತದ ಅರ್ಧಕ್ಕೇರಿದ್ದಾರೆ ಯುವಕರು. ಅಪಾಯಕಾರಿ ಜಾಗದಲ್ಲಿ ಯುವಕರ ಹುಚ್ಚಾಟ, ಡ್ಯಾನ್ಸ್ ಬೇರೆ. ಇದು ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ. ಇದು ಬೆಳಗಾವಿಯಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಮಳೆ ಆರ್ಭಟ ಕೂಡ ಜೋರಾಗಿದೆ ನೋಡಿ, ಅಲ್ಲೆಲ್ಲ ನೋಡ್ತಾ ಇರ್ಬೋದು. ಇವರೆಲ್ಲ ಪುಂಡಾಟಿಕೆಯನ್ನ ಮೆರಿತಾ ಇದ್ದಾರೆ. ಇದೆಲ್ಲ ವೆರಿ ಡೇಂಜರ್, ಗೊತ್ತಿರ್ಬೇಕು ಇದೆಲ್ಲ. ಮಳೆ ಬಂದಂತ ಸಂದರ್ಭದಲ್ಲಿ ಸೊ ಇಂಥ ಫಾಲ್ಸ್ಗಳೆಲ್ಲ ನಾರ್ಮಲ್ ಟೈಮಲ್ಲೇ ಕಾಲ್ ಜಾರಿ ಬೀಳ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಕೂಡ ಈ ನೀರಿನ ಆರ್ಭಟ, ನೀರಿನ ಸೆಳೆತ ಜಾಸ್ತಿ ಇರುತ್ತೆ. ಎಲ್ಲಾದ್ರೂ ಕಾಲ್ ಜಾರಿ ಬಿದ್ರೆ ಆ ಫಾಲ್ಸ್ ಇಂದ ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಹೋಗ್ತಾರೆ, ಬಳ್ಕೊಂಡು ಹೋಗ್ತಾರೆ. ಹಾಗೆ ಅಲ್ಲೆಲ್ಲ ಹೋಗ್ಕೊಂಡು ರೀಲ್ಸ್ ಮಾಡೋದು, ಕುಣಿಯೋದು, ಕುಪ್ಪಳಿಸೋದು. पडतंय बघून ते पोरगं अशी मग ते सगळ्यांना बंद करतात मग काय दाखवा तुम्ही हं? ನಿಮಗೂ ಕೂಡ ಥ್ಯಾಂಕ್ ಯು. ನಿರಂತರ ಮಳೆ ಇದೆ ನಿಕೇಶ್. ಶಾಲೆಗೆಲ್ಲ ರಜೆ ಕೊಟ್ಟಿದ್ದಾರೆ. ಅದ್ರ ನಡುವೆ ಅಲ್ಲಲ್ಲಿ ಒಂದೊಂದು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದ್ದಾವೆ. ಮಳೆ ಸ್ವಲ್ಪ ಕಡಿಮೆಯಾಗಿ ಸ್ವಲ್ಪ ಜನ ನೆಮ್ಮದಿಯಿಂದಿದ್ರೆ ಅಷ್ಟು ಒಳ್ಳೆಯದು. ಮಳೆ ಈಗ ಎಷ್ಟು ಬರಬೇಕು ಅಷ್ಟು ಬಂದಾಗಿದೆ. ಇನ್ನು ಸಹಜವಾಗಿ ಹೆಂಗೆ ಮಳೆ ಬರಲಿ ಹಾಗೆ ಬರಲಿ, ಅವಾಂತರಗಳು ಸೃಷ್ಟಿಯಾಗದೇ ಇರಲಿ ಅನ್ನೋದು. ಮುಂದಿನ ಸುದ್ದಿ ನೋಡೋಣ ನಿಕೇಶ್. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಮಳೆರಾಯನ ಅಬ್ಬರ ಜೋರಾಗಿದೆ. ವರುಣಾರ್ಪಟೆಗೆ ಜಲಪಾತಗಳಿಗೆ ಜೀವಕಳೆ ಬಂದಿದೆ. ಚಿಕಲಿ ಜಲಪಾತದಲ್ಲಿ ಪ್ರವಾಸಿಗರ ಹುಚ್ಚಾಟ ನೋಡಿ, ಇಂಥದ್ದೆಲ್ಲ ವೆರಿ ಡೇಂಜರ್ ಇದೆ. ಅಪಾಯವನ್ನು ಕೂಡ ಲೆಕ್ಕಿಸದೆ ಈ ಫಾಲ್ಸ್ನ ಆಳಕ್ಕೆ ಇಳಿದಿದ್ದಾರೆ ಪುಂಡ್ರು. ಜಾರುವ ಬಂಡೆಗಳಲ್ಲಿ ಜಲಪಾತದ ಅರ್ಧಕ್ಕೇರಿದ್ದಾರೆ ಯುವಕರು. ಅಪಾಯಕಾರಿ ಜಾಗದಲ್ಲಿ ಯುವಕರ ಹುಚ್ಚಾಟ, ಡ್ಯಾನ್ಸ್ ಬೇರೆ. ಇದು ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ. ಇದು ಬೆಳಗಾವಿಯಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಮಳೆ ಆರ್ಭಟ ಕೂಡ ಜೋರಾಗಿದೆ ನೋಡಿ, ಅಲ್ಲೆಲ್ಲ ನೋಡ್ತಾ ಇರ್ಬೋದು. ಇವರೆಲ್ಲ ಪುಂಡಾಟಿಕೆಯನ್ನ ಮೆರಿತಾ ಇದ್ದಾರೆ. ಇದೆಲ್ಲ ವೆರಿ ಡೇಂಜರ್, ಗೊತ್ತಿರ್ಬೇಕು ಇದೆಲ್ಲ. ಮಳೆ ಬಂದಂತ ಸಂದರ್ಭದಲ್ಲಿ ಸೊ ಇಂಥ